ಬರ್ತೀರಾ ಸರ್? ಬರಲ್ವಾ ಸರ್? ದುಡ್ಡು ಕೊಡ್ತೀವಿ. ಇನ್ನು ಇಲ್ಲಿವರೆಗೂ ಒಂದು ಕೆಟ್ಟ ಮಾತಲ್ಲಿ ಬೈದಿಲ್ಲ, ರೇಗಿಸ್ತಾರೆ ಅಷ್ಟೇ. ಒಂದು ಕೆಟ್ಟ ಮಾತಲ್ಲಿ ಬೈದಿಲ್ಲ, ಏಕವಚನದಲ್ಲಿ ಮಾತಾಡಲ್ಲ. ದೇವಸ್ಥಾನ ಎಷ್ಟು ಫ್ರೀಯಾಗಿ ಪ್ರಶಾಂತವಾಗಿ ಇದೆ ದೇವಸ್ಥಾನ. ರಾಜರು ವಂಶದವರು ಇವರೆಲ್ಲರೂ ಅವೆಲ್ಲ ನಾವೇ ಭಾಗ್ಯವಂತರು. ನಿಮ್ಮ ರಾಜ್ಯಕ್ಕೆ ನಮ್ಮನ್ನು ಸ್ವಾಗತ ಮಾಡ್ಕೊಂಡಿರೋದಕ್ಕೆ ತುಂಬಾ ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಅಲ್ಲೇ ಗ್ಯಾಪ್ ಇದೆ, ಅದೇನು ಸಪೋರ್ಟ್ ಇಲ್ಲ. ವೆರಿ ಗುಡ್, ವೆರಿ ವೆರಿ ಗುಡ್. ನಮ್ಮ ಮನೆಯವ್ರು ಮುಚ್ಚನೆ ತರದೇನೆ ಎಳ್ನೀರು ಚಚ್ಕೊಡಕ್ ಬಂದವರೇನೆ. ಹಲೋ, ಸೀರಿಯಲ್ ಫುಲ್ಲು ನಮ್ಮ ಮನೆಯವರು ಸೀರಿಯಲ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಹೆಂಗ್ ಗೊತ್ತಾ, ನಾನು ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಸದ್ಯಕ್ಕಿರೋದು ನನ್ನ ಅಮ್ಮನ ಮನೇಲಿ. ಇಲ್ಲಿಂದ ಹಾಸನ್ಗೆ ಹೋಗಿ, ಹಾಸನಿಂದ ನನ್ನ ಹಸ್ಬೆಂಡ್ ಬಂದು ನನ್ನ ಪಿಕಪ್ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಯಾಕಂದ್ರೆ ಆ ರಥೋತ್ಸವದಲ್ಲಿ ಹೋಗಬೇಕಾಗಿತ್ತು, ಬಟ್ ಅವಾಗ ಆಗಲಿಲ್ಲ ಹೋಗೋಕ್ಕೆ. ಅದಕ್ಕೆ ಇವಾಗ ಒಂದ್ಸಲ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು, ಆಮೇಲೆ ಏನು ಅಂತಂದ್ರೆ ಅದೇ ನಮ್ಮ ಮನೆ ದೇವರು, ಅದಕ್ಕೆ ಇವಾಗ ಒಂದ್ಸಲ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಬೇಲೂರಿಗೆ ಹೋಗ್ತಿದ್ದೀವಿ. ಇನ್ನೂ ಹೊರಟಿಲ್ಲ, ಟೈಮ್ ಆಗಿ ಸುಮಾರು ವಾಚ್ ಹಾಕಿಲ್ಲ ನೋಡಿ, ಟೈಮ್ ನೋಡ್ತಾ ಇದ್ದೀನಿ, ವಾಚ್ ಆಗ್ತಿದ್ದೀನಿ. ಸುಮಾರಾಗಲೇ ಒಂದು 7 ಗಂಟೆ 7 ಕಾಲು ಆಗಿರಬೇಕು. ಇನ್ನು ನನ್ನ ತಮ್ಮ ಮಲ್ಗೋನೆ. ಅವನು ಇಲ್ಲಿ ಶಾರ್ಟ್ ಕಟ್ಟಲ್ಲಿ ಹೋದರೆ ತುಂಬ ಹತ್ರ ಆಗುತ್ತೆ ನಮಗೆ ಹಾಸನ್ಗೆ. ಬಳಸಿ ಹೋಗ್ತೀವಿ ಅಂತಂದ್ರೆ ಮಿನಿಮಮ್ ಅಂದ್ರೆ ಒಂದು 4 ಅವರ್ಸ್ ಜರ್ನಿ ಮೇಲೆ ಆಗ್ಬಿಡುತ್ತೆ. ಅದಕ್ಕೆ ಶಾರ್ಟ್ ಕಟ್ಟಲ್ಲಿ ಹೋಗಬೇಕು ಅಂದರೆ ಇವ್ನು ಎದ್ಬಿಟ್ಟು ನನ್ನ ಡ್ರಾಪ್ ಮಾಡಬೇಕು. ನಾನು ಬೇಗ ಬೇಗ ಬಸ್ ಹತ್ಕೊಂಡು ಹೋಗ್ಬೋದು. ಅಮ್ಮ ಇಷ್ಟಬೇಗ ಅಡುಗೆ ಮಾಡ್ತಿದ್ಯಾ? ಇಷ್ಟಬೇಗ ಅಡುಗೆ ಮಾಡ್ತಿದ್ಯಾ? ಏನು ಸ್ಪೆಷಲ್? ಬೇಳೆ ಸಾರು. ಸುಳ್ಳು ಹೇಳು, ಏನು ಸ್ಪೆಷಲ್? ನಮ್ಗೆ ಕಳಿಸ್ಬಿಟ್ಟು ಏನೋ ಸ್ಪೆಷಲ್ ಮಾಡ್ಕೋಯ್ತು. ಬೇಳೆ ಸಾರು ನಿಜ? ಇಲ್ಲ, ಏನೋ ಬೇರೆ ಮಾಡ್ತಿರ್ಬೇಕು. ಬೇಗ ಹೇಳು. ಬೇಳೆ ಬೇಕು ಇದು ನೋಡೋದು. ಹೌದಾ? ನಿಜ? ನಮ್ಮತ್ತದೇನೋ ನಾನ್ ವೆಜ್ ಏನೋ ಮಾಡ್ತೀನಿ ಅಂತಿದೆ ನೆನ್ನೆ, ಇಲ್ವಾ? ವೆಲ್ಕಮ್ ಹೇಳಾಯ್ತು. ವೆಲ್ಕಮ್ ಟು ಐಶು ಯೂಟ್ಯೂಬ್ ಚಾನಲ್. ಇದು ಜೋಶಾಗಿ ಹೇಳು. ನಂಗೆ ಇವಾಗ ನನ್ನ ತಮ್ಮ ಗ್ರೀನ್ ಟೀ ಇಟ್ಟಿಲ್ವಾ? ಇವಾಗ ನನ್ನ ತಮ್ಮನ ಎಬ್ಬಿಸ್ಬೇಕು. 8 ಗಂಟೆ ಬಸ್ ಐತಿ, ಅಲ್ಲಿಂದ ಡೈರೆಕ್ಟ್ ನಂಗೆ ಬೇಲೂರು ಕರ್ಸ್ಗೆ ಹೋಗೋಕ್ಕೆ. ನಮ್ಮಪ್ಪ ಇವಾಗ ಎದ್ದು ಬಂದು ಕೂತೈತೆ. ಏನಪ್ಪ ಸಮಾಚಾರ? ಹೇಳ್ಬೇಕು. ಇವಾಗ ಎದ್ದು ಬಂದ್ರು. ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಹೇಳು ನನ್ನ ಚಾನಲ್ಗೆ. ವೆಲ್ಕಮ್ ಟು ಐಶು ಕನ್ನಡ, ಐಶು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಷ್ಟು ಸಲ ಹೇಳ್ಕೊಟ್ರು ಮತ್ತೆ ಪದೇ 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 ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ಕೊಬಿಡ್ಬೇಕು ಹೇಳೋದನ್ನ. ಹಿಂಗೆ ಐಶು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನೇನು ಉದ್ದ ಹೆಸರು ಇಟ್ಕೊಬಿಟ್ಟಿದ್ದೀನ ಅಂತ ತೆಗಿ. ಒಂದು ಚಿಕ್ಕ ಇಲ್ಲ, ಐಶು ವ್ಲಾಗ್ಸ್ ಅಂತ ಇಟ್ಕೋಬೇಕಾಗಿತ್ತು, ಅದು ಸಿಗ್ಲಿಲ್ಲ. ಬೇರೆ ಯಾರೋ ತಗೋಬಿಟ್ಟಿದ್ರು ಐಶು ವ್ಲಾಗ್ಸ್ ಅನ್ನೋದು. ಅದಕ್ಕೆ ಅಲ್ಲಿ ಮುಂದೆ ಕನ್ನಡ ಅಂತ ಹಾಕಿರೋದು ನಾನು. ಇಲ್ಲಾಂದ್ರೆ ಐಶು ವ್ಲಾಗ್ಸ್ ಅಂತಾನೆ ಇರ್ತಿದ್ದಿದ್ದು. ಅದಕ್ಕೆ ಹೆಸರು ಶುದ್ಧ ಇರೋದು ನಂದು. ಅದು ಸಿಗ್ತಾ ಇರಲಿಲ್ಲ. ಏನೋ ಮಾಡಿ 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 ಕನ್ನಡ ಚಾನಲ್ ತಪ್ಪೋ ಈಗ್ಲೂವೆ. ಐಶು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸರಿ 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 ಸರಿ. ಅಯ್ಯಪ್ಪ ಎಲ್ಲಿ? ಈ ಕಡೆ ಇದ್ದೀನಿ ನಾನು. ಬಾಯ್. ನಮ್ಮ ಬಿಯಣ್ಣ ಅಪ್ಪ ನನಗೋಸ್ಕರ ಬೇಗ ಎದ್ದು ಡ್ರಾಪ್ ಮಾಡ್ತವನೆ. ಹಾಯ್. ಇಷ್ಟು ಸೀರಿಯಸ್ ಆಗಿ ಹಾಯ್ ಜೋಶ್. ಹಲೋ. ನಿಗಡಲ್ಲಿ ಎಬ್ಸಿರೋ ನನಗೆ ಸ್ವಲ್ಪ ಒಂಚೂರು ರಿಕವರ್ ಆಗಕ್ಕೆ 10 ನಿಮಿಷ ಬೇಕು. ಏನಮ್ಮ? ತಗೊಂಡಿದ್ದೀನಿ. ಹೊರಟ್ವಿ ನಾವು. ಬಾಯಮ್ಮ. ನಮ್ಮಮ್ಮನ ರಂಗೋಲಿ ಚೂರಿ. ಈಗ ಸಂತೆ ಹೆಂಗ್ ನಡೀತೈತೆ? ಕುರಿ ಸಂತೆ, ಆಡ್ ಸಂತೆ ಎಲ್ಲ ಬೆಳಗ್ಗೆ ಹೊತ್ತು. ಇವಾಗ ಸ್ಟ್ಯಾಂಡಿಗೆ ಬಂದೆ. ಇನ್ನೂ ಬಸ್ ಬಂದಿಲ್ಲ ಸದ್ಯಕ್ಕೆ. ಕರೆಕ್ಟಾಗಿ ಇನ್ನೂ 10 ಮಿನಿಟ್ಸ್ ಇದೆ ಅಷ್ಟೇನೆ. ಬಸ್ ಬಂದ ಮೇಲೆ ಬಸ್ ಹತ್ತಿ ಡೈರೆಕ್ಟ್ ನಾಗಮಂಗ್ಲ ಹೋಗುತ್ತಲ್ಲ, ಬೇಲೂರು ಕ್ರಾಸ್ ಹೋಗುತ್ತೆ ಹೋಗ್ಬೇಕು. ನಾಗಮಂಗ್ಲ ಹೋಯ್ತು ಅಂದರೆ ಆ ನಾಗಮಂಗ್ಲದಲ್ಲಿ ಇಲ್ಲಿ ಇನ್ನೊಂದು ಬಸ್ ಹತ್ತಬೇಕು. ಇಲ್ಲ ಡೈರೆಕ್ಟ್ ಬೇಲೂರು ಕ್ರಾಸ್ ಹೋಯ್ತು ಅಂದರೆ ಬೇಲೂರು ಕ್ರಾಸಿನ ಡೈರೆಕ್ಟ್ ಹಾಸನ ಬಸ್ ಹತ್ಬಿಡ್ಬೋದು. ಇಲ್ಲ ಅಂತಂದರೆ ಸುಮ್ಮನೆ ಹತ್ತು ಹಿಂಸೆ ಆಗುತ್ತೆ. ಲಾಸ್ಟ್ ಟೈಮ್ ನನಗೆ ಬರೀ ನಾಗಮಂಗ್ಲಕ್ಕೆ ಹೋಗೋ ಸಿಗುತ್ತೆ. ನಾಗಮಂಗ್ಲದಿಂದ ಇನ್ನೊಂದು ಬಸ್ ಹತ್ತಿದೆ ನಾನು ಬೇಲೂರು ಕ್ರಾಸಿಗೆ. ನೋಡಬೇಕು ಅವ್ರು ಮೂಡ್ ಸ್ವಿಂಗ್ಸ್ ಹೆಂಗಿರುತ್ತೆ ಹಂಗೆಲ್ಲ ಪ್ಲೇಸ್ನ ಚೇಂಜ್ ಮಾಡ್ತಾರೆ ಬಸ್ಗಳಲ್ಲಿ. ನನ್ನ ತಮ್ಮ ಇವಾಗ ಡ್ರಾಪ್ ಮಾಡಿಬಿಟ್ಟು ಹೋದ ನನ್ನ. ಒಂದು 10 ಗಂಟೆ ಅಷ್ಟಲ್ಲಿ ಹಾಸನಲ್ಲಿ ಇರ್ತೀನಿ. ನಮ್ಮ ಮನೆಯವ್ರು ಆಗಲೇ ಫೋನ್ ಮಾಡ್ತೀನಿ, ಎಲ್ಲಿ ಬತ್ತಿದ್ಯಾ ಅಂತ ಕೇಳ್ತಾನೆ ಇದ್ದಾರೆ. ನೋಡಬೇಕು. ಒಂದು 10 o'clock ಅಷ್ಟಲ್ಲಿ ಹಾಸನಲ್ಲಿ ಇರ್ತೀನಿ. ಇವಾಗ ಹಾಸನ ಬಸ್ ಸ್ಟ್ಯಾಂಡ್ ರೀಚ್ ಆದೆ. ನನ್ನ ಹಸ್ಬೆಂಡು ನನಗೋಸ್ಕರ ವೆಯ್ಟ್ ಮಾಡ್ತವ್ರೆ ಹೊರಗಡೆ. ಹೋಗಿ ಇವಾಗ ಕಾರ್ ತಂದವರೆ, ಕಾರ್ ಹತ್ತಬೇಕು. ಸರ್ ಬರ್ತೀರಾ ಸರ್? ಬರಲ್ವಾ ಸರ್? ದುಡ್ಡು ಕೊಡ್ತೀವಿ. ಇನ್ನೇನು ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತೆ? ಸುಮ್ಮನೆ ಗಡ್ಡಪ್ಪ. ಇನ್ನು ಜಾಸ್ತಿ ಬಾಡಿಗೆ ಕಾರಲ್ವಾ? ನೀವು ಇಲ್ಲಿ ಸೈಡಿಗೆ ಹಾಕೊಂಡಿದ್ರಲ್ಲ ಬಾಡಿಗೆ ಅನ್ಕೊಬಿಟ್ಟೆ. ನೀವು ಎಸಿದ್ರ ನನ್ನ ಬ್ಯಾಗ್ನೇ ಎಸಿದ್ರ? ಸಮಾಚಾರ ಹೇಳಿ. ಹೊಟ್ಟೆ ಸೀತಾಯ್ತು ನನಗೆ. ತಿಂಡಿ ಬೇಕು. ತಿಂಡಿ ಎಲ್ಲಿ ಕೊಡ್ಸಣ? ಅಲ್ಲಿ ಬೇಲೂರು ಕ್ರಾಸಲ್ಲಿ ತಿನ್ನೋಣ ಅನ್ಕೊಂಡೆ. ಹಿಂಗ್ ತಿರುಗಷ್ಟು ಬಸ್ ಬಂದ್ಬಿಡ್ತು. ಫುಲ್ ಹೊಟ್ಟೆ 10:30 ಆಗ್ಬಿಟ್ಟೈತೆ ಆಗ್ಲೇ ಟೈಮು. ನೀವು ತಿಂಡಿ ತಿನ್ಕೊ ಬಂದ್ರ? ಎಂತ ಮೋಸ. ನನ್ನ ಹೆಂಡತಿ ತಿಂದಿರಲ್ಲ, ಜೊತೆಗೆ ತಿನ್ನೋಣ ಏನು ಕಡಿಮೆ ಮಾಡಿರೋದು ತಿನ್ಬಿಟ್ರಂತೆ. ಇಷ್ಟೊಂದು ಓದ್ತಿದ್ದೀರಲ್ರಿ. ಖಾರ ಕುತ್ಕಾಗಲ್ಲ ಅಲ್ವಾ?
ಇಲ್ಲಿ ನೋಡಿ ಎಷ್ಟು ಏರ್ಸ್ ಬಂದೈತೆ ನಮ್ಮ ಮನೆಯವರಿಗೆ. ಇನ್ನು ಒಂದ್ ತಿಂಗಳು ಇದೇ ಸ್ಥಿತಿ. ಇನ್ನು ಒಂದ್ ತಿಂಗಳಲ್ವಾ? ಇನ್ನು ಒಂದ್ ತಿಂಗಳು 1.5 ತಿಂಗಳ, ಇನ್ನು 1.5 ತಿಂಗಳು ಹಿಂಗೆ ಇಷ್ಟುದ್ದ ಬರ್ತದೆ. ಇವಾಗ ಇಲ್ಲಿ ಒಂದ್ ಜುಟ್ಟು ಹಾಕೋದು, ಇಲ್ಲೊಂದ್ ಜುಟ್ಟು. ಫುಲ್ ಸ್ಮಾರ್ಟ್ ಆಯ್ತಾ ಇದೀರಾ? ಸ್ಮಾರ್ಟ್ ಯಾವ್ದಾರು ಹುಡುಗಿ ಗಿಡಗಿ ಲೈನ್ ಏನಾದ್ರು ಹೊಡಿತಾ ಇದೀರಾ ಹೆಂಗೆ? ನಾನ್ ಬೇರೆ ದೂರ ಬೇರೆ ಇದ್ದೀನಿ. ಓ ಹೀಗೆ ಕಳ್ರು. ಇವಾಗ ತಿಂಡಿ ಆಯ್ತು. ಇವಾಗ ಬೇಲೂರಿಗೆ ಹೊರಡ್ತಿದೀವಿ. ಎಷ್ಟು ಹೋಟೆಲ್ಗಳು, ಕೈಗಾಡಿಗಳು ಬಾಗ್ಲಾಕವೆ ಅಂದ್ರೆ ಗ್ಯಾಸ್ ಇಲ್ದೇನೆ. ಪಾಪ ಅದನ್ನೇ ನಂಬ್ಕೊಂಡಿರ್ತಾರೆ. ನೆಕ್ಸ್ಟ್ ಅವ್ರ ಜೀವನ ಹೆಂಗಪ್ಪ ಅನ್ಸತ್ರ ಆಗ್ತಿರುತ್ತೆ. ಈ ಕಮರ್ಷಿಯಲ್ ಅಲ್ಲೆಲ್ಲ 5,000 6,000 ತಗೋತಿದಾರೆ ಅಂತ ಒಂದು ಗ್ಯಾಸ್ಗೆ. ನಮ್ಮೂರಲ್ಲಿ ಎಷ್ಟು ಪಾವ ತಗೋಬಂತಲ್ಲ 1,000 ಅಂದ್ರೆ ಅವ್ರಿಗೆ ಎಷ್ಟು ಇರ್ತದೆ? ಕಮರ್ಷಿಯಲ್ ನಾರ್ಮಲ್ ಕಮರ್ಷಿಯಲ್ ಇವ್ರಿಗೆಲ್ಲ ಅಂಗಡಿಯವ್ರಿಗೆಲ್ಲ ಕಮರ್ಷಿಯಲ್ ಇದು ಮಾಡ್ಕೊಂಡಿರ್ತಾರಲ್ಲ. ಅಯ್ಯೋ ಹೊಟ್ಟೆ ಉರಿತಿದೆ ಪಾಪ. ನಾವ್ ಈ ಕಡೆ ಸೈಡ್ ಬರ್ಬೇಕಾದ್ರೆ ಆ ಸೈಡ್ ಎಲ್ಲ ಫುಲ್ಲು ಕೈಗಾಡಿಗಳು ಇರ್ತಾಯಿತ್ತು. ಒಂದು ಕೈಗಾಡಿಲ್ಲ. ಹೋಟ್ಲು ಅಷ್ಟೇ ಎಲ್ಲ ಒಂದೊಂದಷ್ಟೇ ಓಪನ್ ಇರ್ತವೆ. ಅವಾಗೆಲ್ಲ ಅದೇ ಹೋಟ್ಲಿಗೆ ಹೋಗೋಣ ಇದೇ ಹೋಟ್ಲಿಗೆ ಹೋಗೋಣ. ಇವಾಗ ಹಂಗಿಲ್ಲ, ಯಾವ್ದು ಓಪನ್ ಆಗಿರ್ತದೆ ಹೋಟ್ಲಿಗೆ ಹೋಗ್ಬಿಟ್ಟು ತಿನ್ಕೊ ಬರೋಣ ಅನ್ಬೇಕಷ್ಟೇನೆ. ಜೀವನ ಅಂತ ಇವಾಗ ಅಲ್ಲಿದ್ದ ನಡೀತಿರೋದಕ್ಕೆ ಎಷ್ಟೊಂದು ಜನಕ್ಕೆ ಬೇಜಾರಾಗ್ಬಿಟ್ಟಿದೆ, ಜಿಗುಪ್ಸಿನ ಬಂದ್ಬಿಟ್ಟೈತೆ ಜೀವನದಲ್ಲಿ. ಇವಾಗ ಬೇಲೂರು ಹೋಗ್ತಾ ಇದೀವಿ. ಒಂದು ವೇ. ನೀನು ಎಷ್ಟೊತ್ತಾಗುತ್ತೆ? ಒಂದು ಅರ್ಧ ಗಂಟೆ, 3/4 ಗಂಟೆ? 3/4 ಗಂಟೆ ಬೇಕಾ? ನಡ್ಕೊಂಡು ಹೋದ್ರೆ 3/4 ಗಂಟೆಗೆ ಹೋಗ್ಬಿಡ್ಬೋದು. ಬೇಡ ಬಿಡಿ, ಕಾರಲ್ಲೇ ಹೋಗೋಣ. ಇಲ್ಲ 3/4 ಗಂಟೆ ಬೇಲೂರು ರೀಚ್ ಆಯ್ತೀವಿ. ಬೇಲೂರು ರೋಡು ಇದೆ ನಮ್ಮ ಅಪ್ಪರೂರು, ಅಂದ್ರೆ ನನ್ನ ತವರು ಮನೆ ಮನುಷ್ಯನಹಳ್ಳಿ ಎಂಟ್ರೆನ್ಸು ಇದು. ಹಿಂಗೆ ಹೋಯ್ತು ಅಂತಂದ್ರೆ ಬೇಲೂರು ರೋಡು. ನಾವು ಅಡ್ರೆಸ್ ಯಾವಾಗ ಹೇಳೋದಂದ್ರೆ ದೇವೇಗೌಡ ನರ್ಸಿಂಗ್ ಹೋಮ್ ಅಂತ ಹೇಳಿದ್ರೆ ಇಲ್ಲಿ ಕರ್ಕೊಂಡು ಬಂದ್ಬಿಡ್ತಾರೆ. ಹೈವೇಲೆ ಸಿಕ್ಕುತ್ತೆ ನಮ್ಮೂರು. ಇವ್ರೂರಿಗೆ ಮಾತ್ರ ಎಲ್ಲ ಬಳಸ್ಕೊ ಹೋಗ್ಬೇಕು ಸುತ್ತ. ಹೈವೇ ಬಂದಾದ್ಮೇಲೆ ಹೇಳಿ ನಮ್ಮ ಊರಿಗೆ ಆಲೆ ಹೈವೇ ಐತೆ ಇಲ್ಲಿ. ಹೆಂಗೆ ನಾವು ಓಡಾಡಿ ಗುಂಡಿ ರೋಡ್ ಆಗಿರೋದು ಅದು. ನಿಮ್ಮಂತವ್ರು ಎಲ್ಲರೂ ಹೈವೇ ಚೆನ್ನಾಗಿದೆ ಅಂತ ಆಯ್ತು. ನಿಮ್ ರೋಡೇ ಮಾಡಿಸ್ಬಿಟ್ಟು ಒಟ್ಟಾರ ಹಾಕ್ಸಿ ನೋಡ್ತೀನಿ. ಇದೇ ಹೈವೇಲೆ ಈ ಕಡೆ ನಮ್ಮ ಊರು ಸಿಗುತ್ತೆ, ನಮ್ಮ ಅಕ್ಕರ ಊರು ಸಿಗುತ್ತೆ, ನಮ್ಮ ಅತ್ತಿಗೆಯವ್ರ ಊರು ಸಿಗುತ್ತೆ. ನಿಮ್ಮ ಅಕ್ಕರು ಗುಂಡಿ ರೋಡಿ ಕೊಟ್ಟಿದ್ದೀರಾ ನಿಮ್ಮ ಅಕ್ಕನ? ಹಂಗಾದ್ರೆ ಯಾಕೆ ಗುಂಡಿ ರೋಡಿ ಕೊಡ್ಬೇಕಾಗಿತ್ತು? ನಿಮ್ದು ಹೈವೇ ಎಲ್ಲೋ ಐತೆ ನೋಡ್ಬಿಟ್ಟು ಕೊಡ್ಬೇಕಾಗಿತ್ತು. ಚೆನ್ನಾಗಿ ಅವರಲ್ಲ ಈಗ ಮತ್ತೆ ನೋಡ್ದ ಹೆಂಗೆ ಅಂತ. ಈಗ ನೀವೇ ಹುಡುಕ ಬಂದಿರೋದು ಕಣಪ್ಪ ಮಂಡಿಕೆ. ನಾವು ನಿಮ್ಮನ್ನ ಹುಡುಕ ಬಂದಿಲ್ಲ ಮಗು. ಹಿಂಗೆ ಹೋಗ್ಲಿ, ಜಗಳ ಇರುತ್ತೆ ನಮ್ದು. ಹಿಂಗೆ ಹೋಯ್ತಾ ಮಾತಾಡೋದೇ ಇದು ಜಾಸ್ತಿ. ನೀವು ಹುಡುಕ ಬಂದಿರೋದು ಅನ್ನೋದು ಅವರು, ನೀವು ಹುಡುಕ ಬಂದಿರೋದು ಅಂತ ಅನ್ನೋದು ನಾವು. ಆಕ್ಚುಲಿ ಇವ್ರದ್ದು ಹೀರೋಯಿನ್ ಫಸ್ಟ್ ನಾನು ನೋಡಿಲ್ಲ, ನಮ್ಮ ಅಪ್ಪ ನೋಡಿರೋದು. ಪಾರ್ಕಲ್ಲಿ ಭೇಟಿ ಆಗೋರೆ, ನಮ್ಮ ಅಪ್ಪನೆಲ್ಲ ಬರ್ಸ್ತಾರೆ, ಮೀಟ್ ಆಗೋರೆ. ನಮ್ಮ ಅಪ್ಪ ಬಹಳ ಇಷ್ಟಪಟ್ಬಿಟ್ಟು ಇವ್ರನ್ನ ನನ್ನನ್ನ ಮದುವೆ ಮಾಡ್ಕೊಟ್ಟೈತೆ. ಹಂಗೆ ಚೆನ್ನಾಗಿ ನೋಡ್ಕೊತವ್ರೆ, ಅದ್ರಲ್ಲೆಲ್ಲ ಏನಿಲ್ಲ. ಇಲ್ಲಿವರೆಗೂ ಒಂದು ಕೆಟ್ಟ ಮಾತಲ್ಲಿ ಬೈದಿಲ್ಲ, ರೇಗಿಸ್ತಾರಷ್ಟೇ. ಒಂದು ಕೆಟ್ಟ ಮಾತಲ್ಲಿ ಬೈದಿಲ್ಲ, ಏಕವಚನದಲ್ಲಿ ಮಾತಾಡಲ್ಲ. ಅವ್ರಿಗೆ ಎಷ್ಟೇ ಕೋಪ ಬಂದ್ರು ಒಂದು ಸಲನೂ ಒಂದು ಬ್ಯಾಡ್ ವರ್ಡ್ಸ್ ಅನ್ನೋದು ನನ್ನ ಮೇಲೆ ಯೂಸ್ ಮಾಡಿಲ್ಲ. 2 ವರ್ಷ ಆಯ್ತು, 2 ವರ್ಷದಿಂದ ನೋಡ್ತಿದ್ದೀನಿ. ಕೆಲವೊಬ್ರು ನಾಟಕದ ಬದುಕು ಅಂತ ಇದು ಮಾಡ್ತಾರೆ ನೋಡಿ. ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿರೋದು, ಆಮೇಲೆ ಹೆಂಗ್ ಬೇಕಂಗ್ ಬೈಯೋದು ಅದೆಲ್ಲ 1-2 ತಿಂಗಳಿಗೆ ಗೊತ್ತಾಗ್ಬಿಡುತ್ತೆ. ಬಟ್ 2 ಇಯರ್ಸ್ ಸ್ಟಿಲ್ ಇವಾಗ್ಲೂ ಕೂಡ ನಾನೇ ಒಂದ್ ಸ್ವಲ್ಪ ಕೋಪದಲ್ಲಿ ರೇಗಾಡಿದ್ರು ಅಷ್ಟೇನೆ. ಅವ್ರು ಒಂದ್ ಮಾತು ಏನು ಅನ್ನಲ್ಲ. ನನಗಿಂತ ಜಾಸ್ತಿ ತಾಳ್ಮೆ ಅಂತ ಹೇಳ್ಬೋದು. ಖುಷಿ ಆಯ್ತೈತೆ ನನ್ನ ಹೆಂಡತಿ ಇಷ್ಟ ನೋಡ್ಬೇಕು. ಸುಮ್ಮನೆ ಹೇಳಿದೆಲ್ಲ ಸುಮ್ಮನೆ ಕಂಟೆಂಟ್ ಕೊಡಕ್ಕಷ್ಟೇ, ನಿಜ ಏನಿಲ್ಲ. ಸುಮ್ಮನೆ ಆಯ್ತಾ, ಖುಷಿ ಪಡ್ಬೇಡಿ ನೀವು. ಇವಾಗ ಫುಲ್ಲು ಡ್ರೈವಿಂಗ್ ಅಲ್ಲಿ ಬಿಸಿ ಆಯ್ತಾರೆ. ಯಾಕಂದ್ರೆ ಈ ಕಡೆ ಎಲ್ಲ ಟ್ರಾಫಿಕ್ ಅಲ್ವಾ, ಅಂದ್ರೆ ವೆಹಿಕಲ್ಸ್ ಹಿಂಗೂ ಹೋಯ್ತಾರೆ, ತಗ್ಗು ಬರ್ತಿರುತ್ತೆ. ಇವಾಗ ಬೇಲೂರಿಗೆ ಹೋಗೋಣ ಬನ್ನಿ. ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ನಮ್ಮ ಮನೆಯವರು ಹಣ್ಕಾಯಿ ತರಕ್ಕೆ ಹೋಗೋರೆ. ಅಲ್ಲಿ ದೇವಸ್ಥಾನದ ಹತ್ರ ತೊಗೊಂಡ್ರೆ 1 to ಡಬಲ್ ಕಾಸ್ಟ್ ಹೇಳ್ತಾರೆ. ಅದಕ್ಕೆ ಎಂಟ್ರೆನ್ಸಲ್ಲಿ ಇರ್ತಾರಲ್ಲ, ಎಂಟ್ರೆನ್ಸ್ ಹತ್ರ ಹಣ್ಕಾಯಿ ಮಾರ್ತಿರ್ತಾರೆ. ಅದಕ್ಕೆ ಹಣ್ಣು ಕಾಯಿ ಎಲ್ಲ ತೊಗೊಬರಕ್ಕೆ ಹೋಗಿದ್ದಾರೆ. ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಫುಲ್ಲು ಬಿಸಿಲು ಫ್ರೆಂಡ್ಸ್. ಅಯ್ಯೋ ಇಲ್ಲಿಗೆ ಹೊಡಿತೈತೆ ಒಳಗಡಿಕೆನೇ. ಕಾರ್ ಒಳಗೂ ಕುತ್ಕೋಕ್ಕಾಗಲ್ಲ, ಹೊರಗಡೆಗೂ ಹೋಗೋಕ್ಕಾಗಲ್ಲ. ಸಖತ್ತು ಬಿಸಿಲಿದೆ ಮಾತ್ರ ಯಪ್ಪ. ಈ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದ್ವಿ. ಇವಾಗ ಎಷ್ಟೊಂದು ಫ್ರೀ ಐತೆ. ಅದರ ರಥೋತ್ಸವದಲ್ಲಿ ಅಯ್ಯೋ ನಾವು ಲಾಸ್ಟ್ ಟೈಮ್ ಬಂದಾಗ ಕಾರ್ನ ಅದೆಲ್ಲೋ ನಿಲ್ಸಿ ಇಲ್ಲಿಂದೆಲ್ಲ ನಡ್ಕೊಂಡು ಹೋಗಿದ್ವಿ. ಇಲ್ಲಿಂದ ಬರೀ ಅಲ್ಲಿ ಎಂಟ್ರೆನ್ಸಿಗೆ ಹೋಗೋಷ್ಟೆಲ್ಲ ಸುಮಾರು ಒಂದು ಅರ್ಧ ಗಂಟೆ ಆಗೋಯ್ತು. ಈಗ ಫ್ರೀ ಇದ್ದಾಗ ಬಂದು ನೋಡ್ಕೊಂಡು ಹೋಗ್ಬೇಕು. ಜಾತ್ರೆಗಳಲ್ಲಂತೂ ಅಯ್ಯೋ ಮಕ್ಳನ್ನಂತೂ ಕರ್ಕೊಂಬರಕ್ಕೂ ಆಗೋದಿಲ್ಲ. ನಾವುಗಳು ಹೋಗೋದೇ ಕಷ್ಟ ಆಗೋಗಿರ್ತದೆ. ಇಲ್ಲಿದ್ದೀನಿ ಅಂತ ಕೈ ಎತ್ತಬೇಕಾಗಿರ್ತದೆ. ಎಲ್ಲರೂ ಕೈ ಎತ್ತಿರ್ತಾರೆ, ಯಾರು ಕೈ ಅಂತ ನೋಡಕ್ಕಾಯ್ತದೆ. ಅವಾಗ ನೋಡಿ, ಇವಾಗ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದಿದೀವಿ. ಕಾರ್ ಪಾರ್ಕ್ ಮಾಡ್ಬಿಟ್ಟು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಕಾರ್ ಪಾರ್ಕ್ ಮಾಡಿ ಈಗ ದೇವಸ್ಥಾನಕ್ಕೆ ಹೋಯ್ತಿದ್ದೀವಿ. ಕೆಳಗೆ ಕಾಲಿಡಕ್ಕೆ ಐತೆಲ್ಲ ಸುಟ್ಟೈತೈತೆ, ಫುಲ್ಲು ಬಿಸಿಲು. ಅಯ್ಯೋ ಅಲ್ಲಿ ತೇರು ಒಳಗಡೆ ನಿಲ್ಲಿಸ್ಬಿಟ್ಟವ್ರೆ. ಈಗ ತಾನೇ ಜಸ್ಟ್ ಜಾತ್ರೆ ಅಂತಾರೆ, ಏನಂತಾರೆ ಇಲ್ಲಿ ತೇರಬ್ಬ. ತೇರು ನೋಡಿ ಗಾಯ್ಸ್. ಅವತ್ತು ನಾನೇ ಬಂದಿರಲಿಲ್ವಲ್ಲ. ಇನ್ನು ಮೇಲ್ಗಡೆ ಎಲ್ಲ ಗಳೆಲ್ಲ ಟೈಟ್ ಮಾಡ್ತಾರಲ್ವ. ಇನ್ನೂ ಇದು ಅದ್ರದ್ದು ಬಾಡಿ ಇನ್ನು ತಲೆ ಮೇಲ್ಗಡೆ ಇದೆ. ಈಗೆಲ್ಲ ಬಿಚ್ಚಿಬಿಟ್ಟವ್ರೆ. ಇವಾಗ ನಾನು ಇಷ್ಟು ದಿನ ದೇವಸ್ಥಾನಕ್ಕೆ ಬಂದಿದ್ದು ತೇರ ಐತೆ ಅಂತಲೇ ಗೊತ್ತಿರಲಿಲ್ಲ. ನನಗೆ ಇವಾಗಲೇ ಗೊತ್ತಾಗಿದ್ದು ನೀವು ನೋಡ್ಬಿಟ್ಟು. ಕಾಲು ನಡಿಯೋಕ್ಕೆ ಐತಿಲ್ಲ, ಅಷ್ಟು ಸುಡ್ತೈತೆ ಮಾತ್ರ ಬಿಸಿಲು. ದೇವಸ್ಥಾನ ಎಷ್ಟು ಫ್ರೀಯಾಗಿ
ಪ್ರಶಾಂತವಾಗಿ ಇದೆ ಈ ದೇವಸ್ಥಾನ ಅಲ್ವಾ. ನೋಡಿ ಜನನೇ ಇಲ್ಲ ಜಾಸ್ತಿ, ಸಖತ್ ಫ್ರೀಯಾಗಿ ಆಯ್ತಾ. ಇಷ್ಟು ಫ್ರೀಯಾಗಿ ನಾನು ಮದುವೆ ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡಿಸ್ಕೊಂಡು ಬಂದಿದ್ದಲ್ಲ ಅವಾಗಿತ್ತು ಅಷ್ಟೇ. ಅದಾದ್ಮೇಲೆ ಇಷ್ಟು ಫ್ರೀಯಾಗಿ ನಾನು ನೋಡೇ ಇರಲಿಲ್ಲ. ಅವ್ರಿಗೂ ಅಲ್ಲಿಂದ 3 ಸಲ ಬಂದಿದ್ದೀನಿ, ನೋಡಿಲ್ಲ. ಇಲ್ಲಿ ದರ್ಶನ ಮುಗಿಸಿ, ಅಲ್ಲಿ ದರ್ಶನ ಮುಗಿಸಿ, ಅಲ್ಲಿ ದರ್ಶನ ಮುಗಿಸಿ ಹೋಗಬೇಕು. ಸಕ್ಕತ್ತಾಗೈತೆ ಮಾತ್ರ. ಪಾದಿಕೆನ ದೇವ್ರದು. ದೇವರ ಪಾದಿಕೆಗಳು. ಫೈನಲಿ 2 ಕಡೆನೂ ಪೂಜೆ ಮುಗೀತು, ನಿಮ್ಮದೇ ದರ್ಶನ ಆಯಿತು. ಜಾಸ್ತಿ ಏನು ಜನ ಇಲ್ಲ, ಫ್ರೀಯಾಗೈತೆ ದೇವಸ್ಥಾನ ಅಂತೂ. ಒಂಥರ ಈ ಥರ ದೇವಸ್ಥಾನಗಳನ್ನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಇವಾಗ ಬರ್ತಿರೋ ಟೆಂಪಲ್ಸ್ಗಳಿಗೂ ಹಿಂದಿನ ಕಾಲದಿಂದ, ರಾಜರ ಕಾಲದಿಂದ ಇರುವಂಥ ಟೆಂಪಲ್ಸ್ಗಳಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾವ ಕಲರ್ ಪೇಂಟಿಂಗ್ಸ್ ಇರಲ್ಲ, ಏನೂ ಇರಲ್ಲ. ಅಚ್ಚ ಕಲ್ಲುಗಳು ಏನೇನಿರುತ್ತೆ ಅದೇ ರೀತಿಯಾಗಿರುತ್ತಲ್ಲ, ಏನೋ ಒಂಥರ ಖುಷಿಯಾಗುತ್ತೆ ನೋಡೋಕ್ಕೆ. ಮನಸ್ತೃಪ್ತಿಯಾಗಿ ಪೂಜೆ ಆಗಿ ಎಲ್ಲ ಆಯಿತು. ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದೀವಿ ದೇವಸ್ಥಾನದಲ್ಲಿ. ಹೊರಡ್ಬೇಕು ಇವಾಗ. ಏನಾರು ಹೇಳೋದಿದೆಯಾ? ಏನಾರು ಹೇಳೋದಿದೆಯಾ ನಮ್ಮ ಮನೆ ದೇವರ ಬಗ್ಗೆ? ಮನೆ ದೇವ್ರ ಬಗ್ಗೆ ಏನಿಲ್ಲ, ಯಾರಿಗೂ ಗೊತ್ತಿರೋದೇ ಅಂತೀರಾ? ಎಲ್ಲರೂ ಗೊತ್ತಿರೋದೆ. ನೀವು ರೆಡಿ ಮಾಡ್ಕೊಳ್ಳಿ ಅಂತ ಕ್ಯಾಮ್ರಾ ಹಿಡಿಲಿಲ್ಲ. ಏನಾದ್ರು ಹೇಳೋದಾರು ಹೇಳಿ ಅಂತಂದರೆ ಇಲ್ಲಿ ಎಲ್ಲರೂ ಬರ್ಸ್ಕೊತಾ ಕೂತವ್ರೆ ನಮ್ಮ ಮನೆಯವರು. ಇನ್ನೂ ಇದೆಲ್ಲ ಏನಪ್ಪ ರಥೋತ್ಸವಕ್ಕೆ ಮಾಡಿದ್ದು ತೆಗ್ದಿಲ್ಲ ಅಲ್ವಾ? ಇನ್ನೂ ಲೈಟಿಂಗ್ಸ್ ಎಲ್ಲ ಹಂಗೆ ಇದೆ. ಈ ಶಿಲೆಗಳು ನೋಡಿ, ಇದೆಲ್ಲ ಸ್ವಲ್ಪ ಎಲ್ಲ ನಮ್ಮ ಮನೆಯವರೇ ನನಗೆ ಎದುರಿಸ್ತವ್ರೆ, ಮುಟ್ಬಾರ್ದು ಅಂತ. ಹಾಂ ಹೌದು, ಮುಂದೆ ಪೀಳಿಗೆಗಳಿಗೆ ಇರಲ್ಲ. ಇದೆಲ್ಲ ಯುದ್ಧ ಆದಾಗ ಇಷ್ಟೆಲ್ಲ ಹೊಡೆದೋಗಿರೋದು. ಇದು ಪಾದಕ್ಕೆ ಅಲ್ವಾ? ಹಂಗಾರೆ ಇದಕ್ಕೆ ಆ ಪಾದಕ್ಕೆ ಸೆಟ್ ಆಯ್ತಿತ್ತು ಬಿಡಿ. ಇಷ್ಟು ದೊಡ್ಡ ಪಾದ ಇರಬೇಕಾದ್ರೆ ಆ ಪಾದಕ್ಕೆ ಸೆಟ್ ಆಯ್ತಿದೆ. ಇಲ್ಲೂ ಬರ್ದವ್ರೆ ವಿಗ್ರಹಗಳನ್ನ ಮುಟ್ಟಬಾರ್ದು ಅಂತ. ಆದ್ರೂ ಒಂದೊಂದೂ ಈ ಥರ ಕಲ್ಲಲ್ಲಿ ಕೆತ್ತಿದ್ದಾರೆ ಅಂದರೆ ಗ್ರೇಟ್. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗೈತೆ ಅಂತಂದ್ಬಿಟ್ಟು ಸಖತ್ತಾಗಿದೆ. ನಾವು ಯಾವ ವರ್ಷ ಬಂದಾಗಲೂ ಇಷ್ಟು ಡಿಟೇಲಾಗಿ ಎಲ್ಲ ನೋಡ್ಕೊಂಡು ಹೋಗ್ತಿರ್ಲಿಲ್ಲ. ಇವರು ಒಬ್ಬೊಬ್ರು ಒಂದೊಂದು ಇವರು ತಾನೇ ದೇವ್ರುಗಳು, ಒಬ್ಬೊಬ್ರು ಒಂದೊಂದು ದೇವ್ರುಗಳನ್ನ ಕೂರಿಸಿರೋದಲ್ವಾ? ಹಾಂ ಹೇಳಿ ಸರ್, ತಿಳ್ಕೊಳ್ಳೋಣ. ಗೈಡ್ ಕರ್ಕ ಬಂದಿದ್ದೀನಿ ನಾನು ದೇವಸ್ಥಾನಕ್ಕೆ. ನಿಮ್ಮ ಮನೆ ದೇವ್ರ ಬಗ್ಗೆ ನೀವು ಫುಲ್ ತಿಳ್ಕೊಂಡಿರ್ಬೇಕು. ಕೆತ್ತನೆ ಹೆಂಗೆ ಆಗಿದೆ ಅಂತ ಅಂದ್ಬಿಟ್ಟು. ಅದೇ ಇಲ್ಲಿ ಎಲ್ಲ ಕೂರಿಸಿರೋರೆಲ್ಲ ಒಬ್ಬೊಬ್ರು ಒಂದೊಂದು ದೇವ್ರುಗಳು ಅನ್ಸುತ್ತೆ. ಅದರಲ್ಲೂ ನೋಡಿ ಇಲ್ಲೆಲ್ಲ ಯುದ್ಧ ಆದಾಗೆಲ್ಲ ಒಂದೊಂದೊಂದು ಹೊಂಟೋಗಿದೆ. ಯುದ್ಧ ಸಮಯದಲ್ಲಿ ಯಾವ ತರ ತಾಳಿರ್ತಾರೆ, ಯುದ್ಧ ಮಾಡ್ಬೇಕು ಹೇಗಿರ್ತಾರೆ, ದ್ವಾರಪಾಲಕರು ಎಲ್ಲರೂ ಕೆತ್ತನೆ ಮಾಡಿರ್ತಾರೆ. ಹೌದು, ಎಷ್ಟು ಪ್ರಶಾಂತವಾಗೈತೆ ದೇವಸ್ಥಾನ. ಒಂದು ಚೂರು ರಶ್ ಇಲ್ಲ, ಸಾಕಾಗೈತೆ ಪ್ರಶಾಂತವಾಗಿ ಎಲ್ಲ. ಭೂದೇವಿ ಅಮ್ಮ ಎಲ್ಲಿ ಹೋಗಿರ್ಲಿಲ್ವಾ ನಾವು ಅಲ್ಲಿಗೆ? ಇದು ಸ್ಟೆಪ್ಸ್ ನೋಡಿರಿ, ಹಿಂಗಿದೆ, ಹಿಂಗಿಲ್ಲ. ಒಂಥರ ಇಳಿಯ ಇದ್ರ ತರ ಇರೋದು ಸ್ಟೆಪ್ಸ್. ಇದು ಸ್ಲೋಪ್ ಫುಲ್ಲು ಕಡ್ದು ಒಂದು ಸ್ಲೋಪ್ ಅಲ್ಲ, ಫುಲ್ ಕಡ್ದಾಗಿದೆ. ಕಡ್ದ ಚಿಕ್ಕದು ಮಾಮೂಲಿ ಸ್ಟೆಪ್ಸ್ ಬರುತ್ತಲ್ಲ ಆ ಥರ ಇಲ್ಲ ಅದರಲ್ಲಿ ಸ್ಟೆಪ್ಸ್. ಈಗ ಇಲ್ಲಿ ಎಷ್ಟು ದೇವ್ರು ಇರೋದು? ಇಲ್ಲಿ ಚೆನ್ನಕೇಶವ ಸ್ವಾಮಿ, ಭೂದೇವಿ, ಶ್ರೀದೇವಿ, ಸೌಮ್ಯನಾಯಕಿ. ನಾವು ಈಗ ಹಿಂದೆ ಆ ಕಡೆಗೆ ಹೋಗಿದ್ವಲ್ಲ, ಅದು ಸೌಮ್ಯನಾಯಕಿ ಅಮ್ಮ, ರಂಗನಾಯಕಿ, ಸೌಮ್ಯನಾಯಕಿ. ಇಬ್ರು ಹೆಂಗ್ತೀರಾ? ನಿಮ್ಮ ಮನೆ ದೇವ್ರಗಳಿಗೆ ಇಬ್ರು ಹೆಂಗ್ತಿರೋ? ನಿಮಗೆಲ್ಲ ಒಬ್ಬೊಬ್ರೆ ಮತ್ತೆ ಬಾಗ್ಲಾಕ್ಬಿಟ್ಟವ್ರೆ ದೇವಸ್ಥಾನನ. ಭೂದೇವಿ ಅಂದ್ರೆ ವರಹ ಅವತಾರ ತಾಳಿ ರಕ್ಷಣೆ ಮಾಡ್ತಾರಲ್ಲ ಭೂದೇವಿನ, ಆ ರೂಪದಲ್ಲಿ ಸ್ಥಾಪನೆ. ಭೂದೇವಿ ಅಂದ್ರೆ ಭೂಮಿ ತಾನೆ. ವರಹ ಅವತಾರ ತಳ್ಕೊಂಡು ಎಲ್ಲ ತನ್ನ ಮಡ್ಲಿಗೆ ಹಾಕೊಂಡು ಕಾಪಾಡ್ತಿರುವಂತ ದೇವರು ಭೂದೇವಿ. ರಂಗನಾಯಕಿ ಅಂತಾನೂ ಕರೀತಾರಲ್ವಾ? ಇನ್ನೊಂದು ಮಹಾಲಕ್ಷ್ಮಿ. ಯಾರು? ಸೌಮ್ಯನಾಯಕಿ. ಫಸ್ಟ್ ಹೋಯ್ತು ಎಲ್ಲ ಈ ತರ ಕೊಟ್ಟವರಲ್ಲ, ಇದೆಲ್ಲ ಏನಿದೆಲ್ಲ? ಆಗೆಲ್ಲ ಜಾತ್ರೆ ಟೈಮಲ್ಲಿ, ಉತ್ಸವ ಟೈಮಲ್ಲಿ, ಎಲ್ಲರೂ ರಾಜರ ಕಾಲದಲ್ಲಿ ಎಲ್ಲ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರಲ್ಲ. ಓ, ಇದು ಮಳಿಗೆಗಳ ತರ ಅಂಗಡಿಗಳು ಈಗೆಲ್ಲ ಹೊರಗಡೆ ಇದಾವಲ್ವಾ? ಅಂಗಡಿಗಳಿಗೆ ಈ ತರ ಪ್ರಾಮುಖ್ಯತೆ ಇತ್ತು ಅವಾಗ. ಚೆನ್ನಾಗೈತೆ. ಡೋರ್ಗಳೇ ಇಲ್ಲ ಇದಕ್ಕೆ ಅಂದ್ರೆ ಇದು ತಂದಿಟ್ಕೊಂಡು ಮಾರ್ಬಿಟ್ಟು ತಗೊಂಡು ಹೋಗೋದು ಜಾತ್ರೆ ಉತ್ಸವ ಟೈಮಲ್ಲಿ. ಆಮೇಲೆ ರಾಜರ ಕಾಲದ ಕಳ್ತನಗಳು ಇರ್ತಿರ್ಲಿಲ್ಲ ಅಂತಾರಲ್ಲ, ನಿಜನಾ? ರಾಜರಲ್ಲಿ ಇರ್ತಿರ್ಲಿಲ್ಲ ಶಿಕ್ಷಣ. ಇದನ್ನ ಕಟ್ಸಿದ ರಾಜ ಯಾರು? ವಿಷ್ಣುವರ್ಧನ. ಓ, ಹಂಗಾರೆ ಇವರೆಲ್ಲ ರಾಜರ ವಂಶದವರು. ವಿಷ್ಣುವರ್ಧನ ರಾಜರ ವಂಶದವರು ಇವರೆಲ್ಲರೂ. ಅವರೆಲ್ಲ ನಾವೇ ಭಾಗ್ಯವಂತರು. ನಿಮ್ಮ ರಾಜ್ಯಕ್ಕೆ ನಮ್ಮನ್ನು ಸ್ವಾಗತ ಮಾಡ್ಕೊಂಡಿರೋದಕ್ಕೆ ತುಂಬ ಧನ್ಯವಾದಗಳು. ಎಲ್ಲ ಇದು ಮಾಡ್ಕೊಂಡು ಉಳ್ಕೋತಾರೆ. ಇದು ಯಾವ್ದು ಟೈಮಲ್ಲಿ? ಟೈಮಲ್ಲಿ ತೇರ್ ಆಯ್ತಲ್ಲ, ಅಂದ್ರೆ ಹೊರಗಡೆಯಿಂದ ಬರೋರು. ಹೊರಗಡೆ ಇರೋಂದ್ರೆ ಇವಾಗ ಇಲ್ಲೆಲ್ಲ ತಣಗ್ಬೋದಾ? ಸ್ನಾನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೊರಗಡೆ ಉಳ್ಕೊಂಡಿರ್ತಾರೆ.
ಎಲ್ಲ ಇರ್ತಾರೆ ಸರಳ ಸೌಂಡು ಅಲ್ಲಿ ನೋಡಿದೀವಿ ಲಾಸ್ಟ್ ಟೈಮ್ ಬಂದಾಗ. ಬಟ್ಟೆಗಳು ಒಣ ಕಡೆ ಹೋದ ವರ್ಷ ಇಲ್ಲೆಲ್ಲ ಜನ ಇದ್ರು. ಹೋದ ವರ್ಷ ರಥೋತ್ಸವ ಟೈಮಲ್ಲೇ ಬಂದಿದ್ದು, ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ವಿ. ತುಂಬಾ ಜನ ಇದ್ರು. ಎಲ್ಲ ಅಂದಾನ ಮಾಡ್ತಾರೆ, ಇರೋರೆಲ್ಲ ಉಳ್ಕೊಂಡಿರ್ತಾರಲ್ಲ ಅವರೆಲ್ಲ 9 ದಿನ ಅಂದಾನ ಉಳ್ಕೊಂಡಿರ್ತಾರೆ. ಎಲ್ಲರೂ ಇದಾಕೊಂಡ್ ಬಂದಿರ್ತಾರೆ. ಅವ್ರು ಅಂದಾನ ಮಾಡೋರು ಇಲ್ಲೇ ಉಳ್ಕೊಂಡು ಅಂದಾನ ಮಾಡಿ ಎಲ್ಲರೂ ಬಡಿಸ್ತಾ ಇರ್ತಾರೆ ಬಂದು ಭಕ್ತಾದಿಗಳಿಗೆಲ್ಲ. ಎಲ್ಲ ಫೆಸಿಲಿಟೀಸ್ ಎಲ್ಲ ಮಾಡಿರ್ತಾರೆ. ಸುಮ್ಮನೆ ಒಂದು ಜಾತ್ರೆ ಮಾಡ್ತೀವಿ ಅಂತ ತಕ್ಷಣ ಸುಮ್ಮನೆ ಬೇಕಾಬಿಟ್ಟಿ ಮಾಡೋಕ್ಕಾಗಲ್ಲ ನೋಡಿ. ಟ್ರಸ್ಟ್ ಕಡೆಯಿಂದ ಬಂದಿರೋಲ್ಲ ಇವರೆಲ್ಲ ಸ್ವಇಚ್ಛೆಯಿಂದ. ನಾವೇನಾರು ಅರ್ಕೆ ಮಾಡ್ಕೊಂಡಿರ್ತೀವಿ, ಇಷ್ಟು ಜನಕ್ಕೆ ಒಂದು ಅಂದಾನ ಮಾಡ್ತೀವಿ, ಅಂದಾನ ಮಾಡ್ತೀವಿ ಕ್ಷೇತ್ರದಲ್ಲಿ ಅಂತ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವ್ರುಗಳು ಬಂದು ಇಲ್ಲೆಲ್ಲ ತಂಗಿ ಎಲ್ಲ ಉಳ್ಕೊಂಡು ಅಂದಾನ ಮಾಡಿ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ತೇರ್ ಇದೇನ್ ಕಂಬ ಇದು? ಗರುಡ್ ಕಂಬ ಅಂತಾರೆ. ಅದನ್ನ ನಿಲ್ಸಿದಾರಲ್ಲ ಕೆಳಗಡೆ ಬರೀ ಅಷ್ಟೇ ನಿಲ್ಸಿರೋದಷ್ಟೇನೆ ಅದು. ಇದನ್ನ ಏನು ಇದು ಸಪೋರ್ಟ್ ಕೊಟ್ಟಿಲ್ಲ ಕೆಳಗೆ ಇಲ್ಲ. ಅದ್ರ ಮೇಲೆ ಏನ್ ನಿಂತಿದೆ ಇದು, ಅದ್ರ ಮೇಲೆ ಖರ್ಚು ಈ ಕಡೆ ಇದು ಮಾಡಿ ಆ ಕಡೆ ತೆಗಿಬೋದಿತ್ತು. ಹಂಗೆ ಎಲ್ಲ ತೆಗಿತಾರೆ, ಅಲ್ಲಿ ಹೋಯ್ತಾರೆ ಜನಗಳು ಅಂತ. ಅಂದ್ರೆ ಇಲ್ಲಿ ಖರ್ಚು ಹಾಕಿ ಅಲ್ಲಿ ಹಿಂದೆಗಡೆ ತೂತೈತಲ್ಲ ಅಲ್ಲಿ ತಗೋಬಹುದು. ಹಂಗಾಗಿ ಎಲ್ಲ ಹೋಗಿ ಅಲ್ಲಿ ಇದು ಮಾಡ್ತಾರೆ ಅಂತ ಹತ್ಬಾರ್ದು ಮಾಡೋರೆ. ಅಲ್ಲೇ ಗ್ಯಾಪ್ ಇದೆ, ಅದೇನು ಸಪೋರ್ಟ್ ಇಲ್ಲ. ತೂತ್ ಕಾಣಿಸ್ತೈತಲ್ಲ ಅಲ್ಲಿ, ಅಲ್ಲೇ ಹಾಕ್ಬಿಟ್ಟು ಹಿಂದೆಗಡೆಯಿಂದ ಆ ಕಡೆ ತೆಗಿಬಹುದು ಯಾವ ಕಡೆ ಬೇಕಾದ್ರೂ. ಎಷ್ಟು ದೊಡ್ಡದಾಗೈತೆ, ಏನು ಗ್ರಿಪ್ ಇಲ್ಲ ನಿಂತಿರೋಂಥದ್ದು. ಇದು ಗರುಡ್ ಕಂಬ ಅಲ್ವಾ? ಅದಿದ ಗೋಲ್ಡ್ ಅಲ್ಲಿ ಇರೋದು ಇದು. ಇದನ್ನು ಮುಂಚೆ ನಿಲ್ಸಿರೋದು ಅದು ಏನಕ್ಕೆ ಅಂತ ಗೈಡ್ಗಳಿಗೆ ಗೊತ್ತಿರುತ್ತೆ. ಈಗ ದೇವಸ್ಥಾನ ಮುಂದೆ ಈ ಗರುಡ್ ಕಂಬಗಳು ನಿಲ್ಲಿಸ್ತಾರಲ್ಲ ಏನಕ್ಕೆ? ದೇವಸ್ಥಾನ ಮುಂದೆ ಎಲ್ಲ ದೇವಸ್ಥಾನ ಮುಂದೆ ನೋಡಿದೀನಿ ನಾನು. ಈ ಗರುಡ್ ಕಂಬಗಳು ಅಂತ ದೇವಸ್ಥಾನ ಮುಂದೆ ನಿಲ್ಲಿಸ್ತಾರೆ ಏನಕ್ಕೆ? ದೇವರು ವಾಹನ ಬಂದು ಅದ್ರ ಮೇಲೆ ಕೂರುತ್ತೆ, ಸಂಕೇತ. ಅದು ದೇವರಿದೆ ಒಟ್ಟಿನಲ್ಲಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಂಕೇತ ನಮ್ಗೆ ಗೊತ್ತಿರೋ ಅಷ್ಟೇ. ಇದು ಅಷ್ಟೇ. ಫೈನಲಿ ಇದು ವ್ಯೂ ನೋಡ್ಕೊಬಿಡಿ ಬೇಲೂರು. ಅವೆಲ್ಲ ಉತ್ಸವಗಳು ಜಾತ್ರೆಯಲ್ಲಿ ಅಲ್ಲಿಗೆ ಹೋಗಕ್ಕೆ ಆಯ್ತಾ ಇಲ್ಲ. ಅಲ್ಲಿಗೆ ಹೋಗಕ್ಕೆ ಆಯ್ತಾ ಇಲ್ಲ. ಅಯ್ಯೋ ಹೋಗಕ್ಕೆ ಆಯ್ತಿಲ್ಲ ಅಲ್ಲ. ನಾನು ಅಲ್ಲಿದ್ದೋಳು ಅಲ್ಲಿ ಆ್ಯಕ್ಚುಲಿ ನಿಂತ್ಕೊಂಡು ಇರೋದು ವೀಡಿಯೋ ಮಾಡ್ತಾ ಇದ್ದಿದ್ದು. ಅಲ್ಲಿದ್ದೋಳು ಗುಡುಗುಡು ನೋಡಿ ಬಂದಿದ್ದೀನಿ. ಕಾಲಂತೂ ಫುಲ್ ಬೆಂದೋಯ್ತು. ಇಲ್ಲಿ ಕೆಳಗಡೆ ಈ ಥರದ್ದು ಇದಾಕವ್ರೆ, ತೆಂಗಿನ ಮರದ್ದು ಮ್ಯಾಟ್ ಥರ, ಇದ್ರ ಮೇಲೆ ಅಷ್ಟೇ ನಡಿಬೋದು. ಅಯ್ಯಪ್ಪ ಎಷ್ಟು ಫಾಸ್ಟಾಗಿ ಓಡಿ ಬಂದಿ ಅಂದರೆ ಕಾಲು ಏನೋ ಫುಲ್ಲು ಕೆಳಗಡೆ ಯಾರೋ ಬೆಂಕಿ ಹಚ್ಬಿಟ್ಟವ್ರೇನೋ ಅನ್ಸೋ ಥರ ಆಗೋಯ್ತು. ಇದೆಲ್ಲ ಉತ್ಸವಗಳು ಮಾಡ್ತಾರಲ್ಲ, ಅವಾಗ ಒಂದೊಂದ್ರ ಮೇಲೆ ಒಂದೊಂದು ದಿನ ಉತ್ಸವ ಮಾಡ್ತಾರಂತೆ. ಒಂದೇ ದಿನ ನಡೆಯಲ್ಲ ಇಲ್ಲಿ, ಎಲ್ಲ ನಡೆಯಲ್ಲ. ಒಂದೊಂದು ದಿನ 9 ದಿನ ನಡೆಯುತ್ತಲ್ಲ, ಒಂದೊಂದು ದಿನ ಒಂದೊಂದ್ರ ಮೇಲೆ ಉತ್ಸವ, ಒಂದೊಂದು ರೂಪದಲ್ಲಿ ಉತ್ಸವ ನಡೆಯುತ್ತೆ. ಗರುಡ ವಾಹನ. ಫೈನಲಿ ಇದು ನಮ್ಮ ದೇವಸ್ಥಾನ. ಸಖತ್ತಾಗಿದೆ. ಇವಾಗ ಮುಗೀತು. ಈಗ ಹೊರಗಡೆ ಹೋಗಿ ಐ ಥಿಂಕ್ ಇವಾಗ ಊಟ ಕೊಡ್ತಿರ್ತಾರೆ, ನೋಡಬೇಕು. ಊಟ ಕೊಡ್ತಿದ್ರೆ ಊಟ ಮಾಡ್ಕೊಂಡು ನೆಕ್ಸ್ಟು ಇದಕ್ಕೆ ಹೋಗ್ಬೇಕು. ದೇವಸ್ಥಾನದ ಆಚೆ ಬಂದ್ವಿ. ಇವಾಗ ಸ್ವಲ್ಪ ಫೋಟೋ ತೊಗೋಬೇಕು ದೇವ್ರದ್ದು. ನಡೆಯೋಕ್ಕೆ ಐತಾಬಿಟ್ಟು ಇವಾಗ ಕಾರ್ ಹತ್ರ ಬಂದಿದ್ದೀವಿ. ಸ್ಲಿಪ್ಪರ್ ಹಾಕೊಂಡು ಹೋಗೋಣ ಅಂತ ನೆರಳು ಮೇಲೆ ನಡ್ಕೊ ಬಂದೆ ಈ ಕಡೆ ಸೈಡು. ಅಯ್ಯಪ್ಪ ಐತಾನೆ ಇಲ್ಲ, ಫುಲ್ಲು ಕಾಲು ಸುಡ್ಸೋದು. ಹೆಂಗೆ ನಡ್ಕೊ ಬಂದ್ರಿ ಅಲ್ಲಿಂದ? ಅಯ್ಯಪ್ಪ ಫಸ್ಟ್ ಇವಾಗ ಸ್ಲಿಪ್ಪರ್ ಹಾಕೋಬಿಟ್ಟು ಒಂದು ಸ್ವಲ್ಪ ಅಂದರೆ ಮನೇಲಿ ದೇವ್ರದ್ದು ಫೋಟೋ ಇದೆ. ಹಾಕಿ ನೀವು ಸ್ವಲ್ಪ ಮುಂದಕ್ಕೆ ಹಾಕಿ ಕಾರಣ. ಸದ್ಯಕ್ಕೆ ಇಲ್ಲೇ ನಿಲ್ಸ್ಕೊಂಡಿದ್ವಿ ಕಾರಣ. ಇವಾಗ ಹೊಸ ನಡಿಬೋದು ಕಣಪ್ಪ. ಇಷ್ಟು ಕಾಲು ಸುಟ್ಟ ಅಂದರೆ ನಾನು ನಿಜ ಅಲ್ಲಿಂದ ಇಲ್ಲಿವರೆಗೂ ಲಿಟ್ರಲ್ಲಿ ಓಡ್ಕೊ ಬಂದಿದ್ದೀನಿ ನಿಮ್ಮ ಹತ್ರ. ಇವಾಗ ಸ್ವಲ್ಪ ಇಲ್ಲಿ ಸೈಡ್ ಪಾತಲ್ಲಿ ಇಲ್ಲಿ ನೆರಳಿತ್ತು, ಈ ನೆರಳಲ್ಲಿ ನಡ್ಕೊ ಬಂದೆ. ಅಷ್ಟು ಸುಟ್ಟೋಯ್ತೈತೆ ಕಾಲಂತೂ. ಇವಾಗ ನಮ್ಮ ಮನೆಯವರು ಕಾರನ್ನು ಸ್ವಲ್ಪ ಮುಂದಕ್ಕೆ ಹಾಕ್ತೀನಿ, ಅಂದರೆ ಹಿಂಗೆ ಎಲ್ಲ ಬರೋದು ನಾವು, ಅದಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಹಾಕ್ತೀನಿ ಅಂತ. ಸರ್ ಇನ್ನೂ ಪ್ರಸಾದ ಕೊಡ್ತಾ ಇಲ್ಲ ಅಲ್ಲಿ. ನೋಡಿ ಪ್ರಸಾದ ಏನಾದ್ರು ಓಪನ್ ಆಯಿತು ಅಂದರೆ ಪ್ರಸಾದ ತಿನ್ಕೊಂಡು ಹೋಗೋದು. ಆಲ್ಮೋಸ್ಟ್ ಸಿಗಲ್ಲ ಇಲ್ಲಿ ನಿಮಗೆ ಪ್ರಸಾದ. ನಾವು ಯಾವಾಗಲೋ ಒಂದು ಸಲ ಬಂದಾಗ ಮಾತ್ರ, ನೈಟ್ ಟೈಮ್ ಯಾವಾಗಲೂ ಬಂದಾಗ ಒಂದು ಸಲ ಮಾತ್ರ ಊಟ ಸಿಕ್ಕಿತ್ತು ಅಷ್ಟೇ ಇಲ್ಲಿ. ಅದು ಬಿಟ್ಟರೆ ಇಲ್ಲಿವರೆಗೂ ಒಂದು ಸಲ ಸಿಕ್ಕೇ ಇಲ್ಲ ನಮಗೆ. ಅದೃಷ್ಟ ನಮಗಿತ್ತು ಅಂದರೆ ಈಗ ಸಿಕ್ಕಿದ್ರೆ ತಿನ್ನಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ, ಹೊರಡ್ಬೇಕಷ್ಟೇನೆ. ನೋಡೋಣ, ಫೋಟೋ ತೊಗೋಬೇಕು ದೇವ್ರದ್ದು. ಅದಕ್ಕೆ ಹೋಗ್ತಿದ್ವಿ. ಮನೇಲಿ ದೇವ್ರ ಫೋಟೋ ಇದೆ, ಅದನ್ನ ಹೇಳಕ್ಕೆ ಬಂದಿಲ್ಲ. ಒಂದು ಸ್ವಲ್ಪ ಉಕ್ಕೋಬಿಟ್ಟಿದೆ ಹಿಂದೆ, ಆ ಥರ ಎಲ್ಲ ಉಬ್ಬು ದಬ್ಬಾಗಿರೋದು ಇಡಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಸ್ವಲ್ಪ ಚೇಂಜ್ ಮಾಡೋಣ ಫೋಟೋನ ಅಂತಂದ್ಬಿಟ್ಟು ಫೋಟೋ ನೋಡೋಕ್ಕೆ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ನೋಡಬೇಕು ಸಿಗುತ್ತೋ ಇಲ್ವೋ ನೋಡ್ಬೇಕಿಲ್ಲಿ. ಅಂದರೆ ಎಷ್ಟು ದಿನದ ಜಾತ್ರೆ ನಡೀತಿದೆ ಅಷ್ಟು ದಿನದೆಲ್ಲ ಇಲ್ಲಿ. ಇಲ್ಲ ಐತಲ್ಲ, ಇದೊಂದು ತಗೊಳ್ಳಿ, ಇದೊಂದು ಪ್ಯಾಕ್ ಮಾಡಿ. ನಾವೊಂದು ಫೋಟೋ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ನಮ್ಮ ಮನೆಗೆ. ಈಗ ನಮ್ಮ ಅತ್ತೆ ಮನೆ ಒಂದು ಫೋಟೋ ಬೇಕಿತ್ತಲ್ಲ, ಈ ಥರದ್ರಲ್ಲಿ ಸ್ವಲ್ಪ ಅಂದರೆ ಇಲ್ಲಿ ಎಲ್ಲ ದೇವರು ಮಿಕ್ಸ್ ಆಗಿರೋದು ಇದೆಯಂತೆ. ಮಿಕ್ಸ್ ಅಂತಂದರೆ ಎಲ್ಲ ದೇವರು ಒಂದೇನೆ, ಉತ್ಸವದಲ್ಲಿ ಒಂದೊಂದು ದಿನ ಒಂದೊಂದು ಮಾಡ್ತಾರಲ್ಲ ಅದ್ರದ್ದು. ಅದು ಈ ಥರದ ಚಿಕ್ಕ ತಗೊಂಡಿದ್ದೀವಿ. ಇನ್ನೊಂದು ಫೋಟೋ, ದೇವ್ರ ಫೋಟೋ ತಗೊಂಡು ಇವಾಗ ಹೊರಡ್ತಿದ್ದೀವಿ. ಊಟ ಇಲ್ಲ ಅಂತಂದ್ರು, ಈ ಸಲ ಪ್ರಸಾದ ಸಿಗಲಿಲ್ಲ ನಮಗೆ. ಅದಕ್ಕೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಿದ್ದೀವಿ, ಹೊಟ್ಟೆ ಸಿಟ್ಟಾಯ್ತು ಅಂದ್ಬಿಟ್ಟು. ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕು, ಅಲ್ಲಿ ಮುಗಿಸ್ಕೊಂಡು ಹೋಗ್ಬೇಕಾರೆ ಏನಾರು ತಿನ್ನಬೇಕು ಅಷ್ಟೇನೆ. ಒಂದೊಂದ್ಸಲ ಊಟ ಕೊಡ್ತಾರೆ, ಅದೇನೋ ಒಬ್ರು ಕೊಡ್ತಾವ್ರೆ ಅಂತಾರೆ, ಒಬ್ರು ಕೊಟ್ಟಿಲ್ಲ ಅಂತಾರೆ. ನೋಡ್ಬೇಕು, ಇನ್ನೂ ಓಪನ್ ಮಾಡಿಲ್ವಂತೆ. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ನೆಕ್ಸ್ಟ್ ಟೈಮ್ ಬಂದಾಗ ಊಟ ಸಿಗಲಿ ಅನ್ಕೋತೀವಿ. ದೇವ್ರದ್ದು ಪ್ರಸಾದ ಸಿಗೋಕ್ಕೂ ಅದೃಷ್ಟ ಅಲ್ವಾ ಅದು. ಒಬ್ಬೊಬ್ಬರಿಗೆ ನೀನು ಜಸ್ಟ್ ಇನ್ನು ಎಂಟ್ರಿ ಆಗ್ತಿದ್ದೀವಿ ಅನ್ನೋಷ್ಟ್ರಲ್ಲಿ ಕ್ಲೋಸ್ ಆಗ್ಬಿಡ್ತಿದೆ. ನೀವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಎಷ್ಟು ಸಲ ಪ್ರಸಾದ ತಿನ್ಕೊಂಡು ಬಂದಿದ್ದೀರಾ? ಒಂದು 5 ಸತಿ. ನಾನು ಒಂದೇ ಸಲ ಮೈಸೂರಲ್ಲಿದ್ದು ಅಷ್ಟೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಒಂದೇ ಸಲ ಅದನ್ನು ಪ್ರಸಾದ ತಿಂದಿರೋದು ಅಲ್ಲಿ.
ಅದೇನೋ ಅದು ಐಡಿಯಾನೇ ಬರ್ತಾ ಇರಲಿಲ್ಲ ಅಲ್ಲೋ ಊಟ ಮಾಡಬೇಕು ಅನ್ನೋದು. ಒಂದೇ ಒಂದ್ಸಲ ತುಂಬ ಹೊಟ್ಟಸ್ತಿತ್ತು ಅಂತ ಅಂದ್ಬಿಟ್ಟು ಹೋಗಿದ್ದು ಅಲ್ಲಿಗೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಪ್ರಸ್ತುತ ಸಕ್ಕದಾಗಿತ್ತು ಮಾತ್ರ. ಇಲ್ಲೂ ಅಷ್ಟೇನೆ, ಯಾವಾಗಲೂ ಒಂದೊಂದ್ಸಲ ನೈಟು ಫ್ರೆಂಡ್ಸ್ ಬಂದಾಗ ಇಲ್ಲಿ ಹೋಗಿದ್ದು, ನಮ್ಮ ಮನೆ ಫ್ರೆಂಡ್ಸ್ ನಾವೆಲ್ಲ ಬಂದಾಗ ಊಟ ಕೊಟ್ಟರು ಎಷ್ಟೊಂದು ಚೆನ್ನಾಗಿತ್ತು ಗೊತ್ತಾ. ಅವಾಗಿಂದ ಇನ್ನೊಂದ್ಸಲ ತಿನ್ಬೇಕು ಅಂತ ಅನ್ಕೊಳ್ತಿದ್ದೀನಿ. ಇಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ, ಇಲ್ಲ ಟೈಮ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ, ಇನ್ನೂ ಓಪನ್ ಆಗೋದು ತುಂಬ ಟೈಮ್ ಆಗುತ್ತೆ, ಇಲ್ಲಾಂದ್ರೆ ಊಟನೇ ಕೊಡ್ತಿರಲ್ಲ, ಆ ಥರ ಆಗ್ಬಿಟ್ಟಿರ್ತದೆ. ಇನ್ನು ಹೊಟ್ಟಕ್ಕೆಲ್ಲ ಬ್ಯಾಡ್ ಲಕ್. ನೋಡೋಣ, ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಏನಂತಾರೆ ಇದನ್ನ ಎಳ್ನೀರ್ ಮರ ನನ್ಗೆ ಗೊತ್ತು. ಇದನ್ನ ಏನಂತಾರೆ? ಹಾ, ನಾವು ಇತ್ಲು ಜಾಗ ಅಂತೀವಿ. ಯಾಕೆಂತಂದ್ರೆ ಹುಲ್ಲು, ಮನೆಗೆ ನೀರಲ್ಲೇ ಬೇಕಾಗಿರೋ ಸೌದೆ ಇಲ್ಲೆಲ್ಲ ಗುಡ್ಡೆ ಹಾಕೊಂಡಿರ್ತೀವಿ, ಅದಕ್ಕೆ ಇತ್ಲು ಜಾಗ ಅಂತ ಅನ್ನೋದು. ಈಗ ಇಲ್ಲಿ ಎಳ್ನೀರ್ ಬಿಟ್ಟಿದೆ ಅಂತ ಅಂದ್ರು. ಅಂದ್ರೆ ಇವಾಗ ಎಳ್ನೀರ್ ಸೀಸನ್ ಅಲ್ವಾ? ಹಾ, ವೆರಿ ಗುಡ್, ವೆರಿ ಗುಡ್. ನಮ್ಮ ಮನೆಯವ್ರು ಮುಚ್ಚನೆ ತರದೇನೆ ಎಳ್ನೀರು ಚಚ್ಕೊಡಕ್ ಬಂದವ್ರೆ ನನಗೆ. ನೋಡೋಣ ಹೆಂಗೆ ಚಚ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಚಚ್ಕೊಡೋರಿ. ಅಲ್ಸ್ಟೇನ್ ಬಿಟ್ಟೈತೆ, ಅಲ್ಸ್ನೇಣು ಕಿತ್ತಿಡ್ರಿ, ಅಣ್ಣಾದ ಕರೀರಿ, ನನ್ನ ಬಂದು ತಿನ್ಕೊಯ್ತೀನಿ. ಅಲ್ಸ್ನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಿಟ್ಟೈತೆ ಅಂತ. ಅದೊಂದು ಇಲ್ಲಿ ಎಲ್ಲ ಅಲ್ಸ್ನಿ ಬಿಟ್ಟೈತೆ. ಗಣೆ ನಡ್ರು ಸಾಯಬ್ರು ಮುಚ್ಚನೆ ತರದೇನೆ ಎಳ್ನೀರು ಕೊಚ್ಕೊಡಕ್ಕೆ ನನಗೆ. ಇಲ್ಲೆಲ್ಲ ಮುಂಚೆ ಅವರೆಕಾಳು ಗಿಡ ಮೇಲೆ ತಗ್ನಿಕಾಳು ಗಿಡ ಹಾಕೊಂಡಿದ್ರು ಅಲ್ವಾ. ಆಮೇಲೆ ಇದು ಅದೇನೋ ಹಸಿಗೆ ಹುಲ್ಲು, ಜೋಳ ಬೆಳ್ಕೊಂಡಿದ್ರು. ಇವಾಗೆಲ್ಲ ಫುಲ್ಲು ಕ್ಲೀನ್ ಮಾಡ್ಬಿಟ್ಟವ್ರೆ, ಅದಕ್ಕೆ ಆರಾಮಾಗಿ ನಡಿಬೋದು. ಅವಾಗೆಲ್ಲ ಫುಲ್ ಕೆಳಗಡೆಲ್ಲ ಹುಲ್ಲಿತ್ತು. ನಾನು ಬರೋದೇ ಅಪರೂಪ. ಇದು ನನ್ನ ಮದುವೆ ಆದಾಗಿಂದ ಇಲ್ಲಿಗೆ ಒಂದು 2 ಸಲ 3ನೇ ಸಲ ಬಂದಿರ್ಬೋದು ಅಷ್ಟೇನೆ. ಇಲ್ಲಿ ಒಂದು ಮರ ಐತೆ, ಆ ಮರದಲ್ಲಿ ಎಷ್ಟು ಚೆನ್ನಾಗಿ ಎಳ್ನೀರಿರ್ತದೆ ಅಂದರೆ ಅದೊಂದೇ ಮರದ ನನಗೆ ಇಷ್ಟ ಆಗೋದು. ಬಂದಾಗೆಲ್ಲ ಅದೊಂದೇ ಮರದ ಕೇಳೋದು ನಾನು ಎಳ್ನೀರನ್ನ. ಅದಕ್ಕೆ ಇವಾಗ ಅದಕ್ಕೆ ಇದೇ ಮರನಾ, ಅದಕ್ಕೆ ಇವಾಗ ಇದೇ ಮರಕ್ಕೆ ಬಂದಿದ್ದೀವಿ. ನೋಡಿ ಕೆಡಬಿಟ್ಟು ಎಳ್ನೀರ ಎಳ್ನೀರು. ವಾವ್, ಇದು ಮುಂದೆ ಬಿಚ್ಕೊಳ್ಳೋದು. ನೀವು ಮೋಸ ಮಾಡಿದ್ರಿ. ಅದು ಹೆಂಗ್ರಿ ಮಚ್ಚ ತರದೇನೆ ಮನೆಗೆ ಹೋಗ್ಬಿಟ್ಟು ಕುಡಿಬೇಕಷ್ಟೇ. ಅದೇನಿದ್ರು ಕೆಡೋದಾಗ ಕುಡ್ಕೊಂಡು ಹೋದ ಒಂಥರ ಚಂದ. ಇದೊಂದೇ ಮರದಲ್ಲಿ ಇಲ್ಲಿಷ್ಟು ಮರಗಳಿದ್ರು ನಮ್ಗೆ ಯಾವ್ದು ಇಷ್ಟ ಆಗಲ್ಲ. ಇದೊಂದು ಮರಕ್ಕೆ ಬಂದು ಕಣ್ಣು ಹಾಕೋದು ನಾವು. ಯಾಕಂದ್ರೆ ಇದೊಂದೇ ಮರದಲ್ಲಿ ತುಂಬ ಸ್ವೀಟಾಗಿರುತ್ತೆ ಎಳ್ನೀರು. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಕುಡಿಬೇಕು. ಸುಮ್ಮನೆ ಮಚ್ಚ ತರದೆ ಬಂದವ್ರೆ. ಹೊಡೆದೋತು ಬತ್ತಾಯಿಲ್ಲ ಅಲ್ಲಿ. ಚೆನ್ನಾಗಿತ್ತಲ್ವಾ, ಸ್ವೀಟಾಗಿರ್ತದೆ. ಒಬ್ಬೊಬ್ರು ಕುಡಿದ್ರು ಒಂದು 3-4 ಕುಡಿಬಿಡ್ಬೋದು ಅದು ಎಳ್ನೀರ. ಒಂದೊಂದೇ ಹನಿ ಹೊಡೆದೋಯ್ತು ಕೆಳಗೆ ಬಿದ್ದ ತಕ್ಷಣ ಎಳ್ನೀರು. ಚೆನ್ನಾಯ್ತಾ? ಹಾಂ, ಅಂದರೆ ಕಾಯಿ ಆಯ್ತಲ್ಲ ಸ್ವಲ್ಪ. ಇನ್ನೂರ ಕಿಡ್ತೀನಿ. ಆಮೇಲೆ ಎಲ್ಲನೂ ತರ್ದನಿದೆ. ಅದು ಸೊಳ್ಳೆ ಪರದೆ ಹರಿತವ್ರೆ ತಗೊಂಡೋಗಕ್ಕೆ. ಅದೇ ಈ ಗಣೆ ಇಟ್ರಲ್ಲ ಅದರಲ್ಲೇ ಇದು ಮಾಡಿ. ಈ ಸೌಂಡ್ ಕೇಳೋಕ್ಕಾಗಲ್ಲ ಯಪ್ಪ, ಒಂಥರ ಆಯ್ತದೆ ರೀ. ಗಣೆ ಇಟ್ರಲ್ಲ ಅದರಲ್ಲೇ ಕುಯ್ಕೊಳ್ರಿ ಯಪ್ಪ. ಥರ ಮೈ ಜುಮ್ ಅಂತದೆ ಥರ ಸೌಂಡ್ ಕೇಳ್ಬಿಟ್ರೆ ನನಗೆ. ಇನ್ನು ಇಲ್ಲಿ ಎಷ್ಟೊಂದು ಗಿಡಗಳು ನೆಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ ಹೆಂಗಾಯ್ತದೆ ಅಂತ ಅಂದ್ಬಿಟ್ಟು. ಮತ್ತೆ ಮಾವ ಇವಾಗ ಹಸಿಗೆ ಜೋಳ ಗಿಳ ಎಲ್ಲ ಇಲ್ಲೇ ಬೆಳ್ಕೊಳ್ಳೋದು. ಅವ್ರದ್ದೆಲ್ಲ ಮುಗಿದ್ಮೇಲೆ ನಾವೇನೇನು ಮಾಡ್ಕೋಬೇಕು ಅದು ಮಾಡ್ಕೋಬೇಕು. ನಮ್ಮ ಪರವಾಗಿಲ್ಲ. ಈ ಸಪೋಟೆ ಹಣ್ಣಿನ ಮರ ಐತೆ, 2 ಹಲಸಿನ ಮರ. ಇದು ಯಾವುದು ಉಣ್ಸಲ್ಲ ತಾನೆ ಹಲಸಿನ ಮರನ? ಯಾಕೆ? ವಾ, ಇನ್ನು 2 ಹಲಸಿನ ಮರ ಐತೆ. ಹಾಗೈತೆ. ಟೀ ಕುಡ್ ನೋಡಿ ಗಾಯ್ಸ್, ಟೀ ಕುಡ್ ಅಂತ ಇದು ಮನೆ ಮಾಡ್ಬೇಕಾರೆ ಆರಾಮಾಗಿ ಬಾಗ್ಲು ಆಯ್ತದ ರೀ ಇದರಲ್ಲಿ. ಕಿಟಕಿಗಳಾಯ್ತವಲ್ವಾ, ಕಿಟಕಿಗಳು ಮಾಡಕ್ಕೆ. ಕಿಟಕಿಗಳು ಮಾಡಕ್ಕಾಯ್ತು. ಇನ್ನು ಬಾಗ್ಲಿಗೊಂದು ಮರ ಹುಡ್ಕೊಬಿಟ್ರೆ ಮುಗೀತು ನಮ್ದು. ಅದ ಹಿಂದಗಡೆನಾ? ನಾನು ಗಾಡಿ ಓಡಿಸ್ತೀನಲ್ಲ, ಏನಾಗಲ್ಲ. ನಿಮ್ಮನ್ನ ನೀಟಾಗಿ ಕೂರ್ಸ್ಕೊಯ್ತೀನಿ. ಎಣ್ಣೆ ಒಂದೊಂದೊಂದು ಬಿಡಿಸ್ಕೊ ಹೋಗೋದು. ನೋಡಿ ಹಿಂಗೆ ಈ ಸೊಳ್ಳೆ ಪರದವ್ರು ಕಟ್ಟುತ್ತವ್ರೆ. ಒಂದು ಬ್ಯಾಗ್ ತಂದಿಲ್ಲ, ಒಂದು ಮಚ್ಚ ತಂದಿಲ್ಲ ಹೊಡಿಯಕ್ಕೆ. ಯಪ್ಪ ಇಟ್ಕೊ ಕುತ್ಕೊತೀನಿ ಬಿಡಿ. ಅದು ಕಟ್ಬಿಟ್ಟು ಮುಂದೆ ಇಟ್ಕೊಳ್ಳಿ. ಇದನ್ನ ಇಟ್ಕೊತೀನಿ, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಹಲೋ ಸೀರಿಯಲ್ ಫುಲ್ಲು ನಮ್ಮ ಮನೆಯವರು ಸೀರಿಯಲ್ ಚಿಡ್ಬಿಟ್ಟೈತೆ. ನಿಮಗೆ ಒಳ್ಳೆ ಕೆಟ್ಟದಾಗ ಬರೋದಲ್ವ ಒಟ್ಟಲ್ಲಿ. ಒಳ್ಳರಿಗೆ ಒಳ್ಳೇದಾಗಬೇಕು. ಲೇಟಾಗಿ ಆಯ್ತದಲ್ಲ ಒಳ್ಳೇದು. ಈರುಳ್ಳಿ ಕುಯ್ಕತ್ತವ್ರೆ. ಏನ್ ಮಾಡಕ್ಕೆ ಈರುಳ್ಳಿ ಕುಯ್ತಾ ಇದ್ದೀರಾ? ಚಿಕನ್ ಚಾಪ್ಸ್. ಮಾವ ಚಿಕನ್ ತಂದವ್ರೆ. ಚಿಕನ್ ಚಾಪ್ಸ್ ಜೊತೆಗೆ ತೆಗಿರಿ, ಇದು ಕಡುಬಿದೆ. ಬೆಸ್ಟ್ ಕಾಂಬಿನೇಷನ್. ಮತ್ತೆ ಬೆಳಗ್ಗೆನೆ ಕಡುಬು ಮಾಡಿಟ್ಟವ್ರೆ. ಗುಂಡ್ರೊಂದು ಕಡುಬು ತಿನ್ಕ ಬಂದಿದ್ರಲ್ಲ ಇವರು ಬೆಳಿಗ್ಗೆ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಆಯಿಲು. ನಮ್ಮನೆ ನಾನ್ ವೆಜ್ ಅಂದ್ರೆ ಆಲ್ಮೋಸ್ಟ್ ನಮ್ಮ ಮನೆಯವರೇ ಮಾಡೋದಲ್ವೇನ್ರಿ?
ಏನ್ ಮಾಡೋದು ಕೈ ರುಚಿ ಚೆನ್ನಾಗಿರ್ತದೆ ಆಗ ಮಾಡ್ತಾ ಇದ್ದು ಎತ್ತಿ ಬಂದಲ್ಲ ಮಾಡ ಪರಿಸ್ಥಿತಿ ಬಂತಲ್ಲ ಟೇಸ್ಟ್ ನಮ್ಮನೆ ಚೆನ್ನಾಗಿರ್ತದೆ ಅಷ್ಟೊಂದು ಯಾಕೆ ಗೊಜ್ಜು ತಿಂದು ಏನಾಗಲ್ಲ ಹಂಗೆ ಸರಿ ಬಜ್ ಬರ್ಲಿ ಆಡ್ಕತಿರೋದ್ ನನ್ನ ಗೊಜ್ಜು ನಿನ್ನಂಚೂರು ಬಜ್ ಬರ್ಲಿ